ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ 2025ರಲ್ಲಿ ಟಿ ಒಂದು ಪರೀಕ್ಷೆಗೆ ಅರ್ಜಿನ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಗಳಿಗೆ ಆಹ್ವಾನ ಮಾಡಿರುವಂತದ್ದಾಗಿರುತ್ತೆ. ಸೊ ಡಿಸೆಂಬರ್ ತಿಂಗಳ 7ನೇ ತಾರೀಕು 2025ರಂದು ಟಿ ಪರೀಕ್ಷೆ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ರು. ಇದೇ ಸಂದರ್ಭದಲ್ಲಿ ಪೇಪರ್ 1 ಮತ್ತೆ ಪೇಪರ್ 2 ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಚರ್ಚೆಗಳು ಆಯಿತು ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದೀಗ ಕರ್ನಾಟಕ ರಾಜ್ಯದ ಒಂದು ಶಾಲಾ ಶಿಕ್ಷಣ ಇಲಾಖೆ ಅಥವಾ ಕೇಂದ್ರೀಕೃತ ದಾಖಲಾತಿ ಘಟಕದ ವತಿಯಿಂದ ತಿದ್ದುಪಡಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಅಂದ್ರೆ ಅಧಿಸೂಚನೆ ಪ್ರಕಟ ಮಾಡಿದ ಅಕ್ಟೋಬರ್ 18 2025ರಂದು. ಸೊ ಅಂದರೆ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅಧಿಕೃತವಾಗಿ ಒಂದು ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ರು. ಸೊ ಅದರಲ್ಲಿ ಯಾರ್ಯಾರಿಗೆ ಅವಕಾಶ ಇರುತ್ತೆ ಇತ್ಯಾದಿ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ರು. ಅಪ್ಲಿಕೇಶನ್ ಡೇಟ್ ಆಗಿರ್ಬೋದು, ಮಾನ್ಯತೆಗಳು ಸಂಬಂಧಪಟ್ಟಂತೆ ಇತರ ಎಲ್ಲ ಮಾಹಿತಿನ ಕೊಟ್ಟಿದ್ರು. ಅದರಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಿತ್ತಲ್ಲ, ಸೊ ಒಂದು ಮಾಹಿತಿನ ಕೊಟ್ಟಿದ್ರು. ಸೊ ನಂತರದಲ್ಲಿ ಹಲವಾರು ಚರ್ಚೆಗಳು ಕೂಡ ಆಯಿತು. ನಾವು ಟಿ ನೋಟಿಫಿಕೇಶನ್ ಅಥವಾ ಕಾಲ್ ಆದಾಗಲೇ ನಾವು ಕೂಡ ಮಾಹಿತಿನ ತಿಳಿಸಿದ್ವಿ. ಸೊ ಇದನ್ನ ಎಡಿಟ್ ಮಾಡಬೇಕಿತ್ತು ಇಲಾಖೆಯವರು ಅಂತ. ಸೊ ನಂತರದಲ್ಲಿ ಕೂಡ ಇವಾಗ ಇಲಾಖೆ ಕಡೆಯಿಂದ ಒಂದು ಸಾಕಷ್ಟು ಚರ್ಚೆಗಳಾದ ನಂತರ ಇಂದು ಟಿಗೆ ಸಂಬಂಧಪಟ್ಟಂತೆ ತಿದ್ದುಪಡಿ ಅಧಿಸೂಚನೆ ಪ್ರಕಟ ಮಾಡಿದರೆ. ಸೊ ಈ ಪ್ರಕಾರದಲ್ಲಿ ಹೊಸ ಒಂದು ತಿದ್ದುಪಡಿ ಅಧಿಸೂಚನೆ ಪ್ರಕಾರದಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಅವಕಾಶ ಇರುತ್ತೆ, ಯಾರೆಲ್ಲರಿಗೆ ಒಂದು ಅವಕಾಶಗಳು ಸಿಕ್ಕಿದೆ, ಸೊ ಯಾರು ಟಿ ಒಂದು ಪರೀಕ್ಷೆನ ಪತ್ರಿಕೆ 1ನ ಬರೀಬಹುದಾಗಿರುತ್ತೆ, ಪತ್ರಿಕೆ 2ನ ಬರೀಬಹುದಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳೆಲ್ಲ ಹಲವಾರು ಗೊಂದಲಗಳು, ಡೌಟ್ಸ್ಗಳು ಓಡ್ತಿರೋದಾಗಿರುತ್ತೆ. ಡಿಗ್ರಿ ಮಾಡಿದವರು ಕೂಡ ಬರೀಬಹುದು ಅಂತೆಲ್ಲ ಕೇಳ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂತೀರಾ. BEd DEd ಯಾರಿಗೆ ಯಾವ ಪತ್ರಿಕೆಗೆ ಅವಕಾಶ ಕೊಟ್ಟಿದ್ದಾರೆ, ಹೊಸ ತಿದ್ದುಪಡಿ ಅಧಿಸೂಚನೆ ಪ್ರಕಾರ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಹೆಚ್ಚುವರಿ ಮಾಹಿತಿಗಳು ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇಟ್ಕೋಬಹುದು ಅಂತ ಹೇಳ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಅಲ್ಲಿ ಕಾಣಬಹುದು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೀವು ಪಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ನೀವು ಪಡ್ಕೊಬಹುದು ಅಂತ ಹೇಳ್ತಾ, ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ವಿಡಿಯೋ ಒಂದು ಸ್ಕ್ರೀನ್ ಮುಖಾಂತರ ಮಾಹಿತಿನ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ವಿದ್ಯಾರ್ಥಿಗಳೇ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಅಧಿಸೂಚನೆಯನ್ನು ಅಕ್ಟೋಬರ್ ತಿಂಗಳ 18 2025ರಂದು ಇಲಾಖೆಯವರು ಪ್ರಕಟ ಮಾಡಿದ್ರು ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಕೆಲವೊಂದು ಚೇಂಜಸ್ಗಳನ್ನು ಒಂದು ಚರ್ಚೆಗಳು ಕೂಡ ಆಗ್ತಿತ್ತು ಅಂತ ಹೇಳ್ಬೋದು. ಈಗ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ಒಂದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ವಿದ್ಯಾರ್ಹತೆ ಅದರಲ್ಲಿ ಏನು ಮಾಹಿತಿನ ಕೊಟ್ಟಿದ್ದು, ಈಗೇನು ಚೇಂಜಸ್ ಆಗಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ವಿದ್ಯಾರ್ಥಿಗಳಿಗೆ ಪತ್ರಿಕೆ 1ನ ಬರೀಲಿಕ್ಕೆ ಅಂದರೆ 1ರಿಂದ 5ನೇ ತರಗತಿ ಅವರಿಗೆ ಕನಿಷ್ಠ ಅಗತ್ಯತೆ ಅಂತ ಏನಿದೆಯಲ್ಲ, ಅಂದರೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಹತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪತ್ರಿಕೆ 2ವರೆಗೂ ಕೂಡ ಇಲ್ಲಿ ಮಾಹಿತಿನ ಕೊಟ್ಟಿದ್ರು. 6ರಿಂದ 8ನೇ ತರಗತಿಯವರಿಗೆ ಕನಿಷ್ಠ ವಿದ್ಯಾರ್ಹತೆ ಏನಿರಬೇಕು ಅಂತಂದ್ಬಿಟ್ಟು. ಸೊ ಇದರಲ್ಲಿ ಪ್ರಮುಖವಾಗಿರುವಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಅಂದರೆ ಮೇಲ್ಗಡೆ ಇರೋದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಕಾಮನ್ ಆಗಿ ಅದನ್ನು ಅರ್ಥ ಮಾಡ್ಕೋಬೋದಿರುತ್ತೆ. PUC ಸೀನಿಯರ್ ಸೆಕೆಂಡರಿ ಆಗಿರ್ಬೋದು ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕ ಗಳಿಸಿರಬೇಕು. ಅಂದರೆ ಪತ್ರಿಕೆ 1ನ್ನು ಬರೀಲಿಕ್ಕೆ, ಪತ್ರಿಕೆ 2ನ್ನು ಬರೀಲಿಕ್ಕೆ ಆದಂಥ ಗೊಂದಲ ಏನು, ಈಗ ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ, ಸೊ ವಿದ್ಯಾರ್ಥಿಗಳಿಗೆ ಪತ್ರಿಕೆ 1ನ್ನು ಬರೀಲಿಕ್ಕೆ ಆಗಿರುವಂಥ ಚೇಂಜಸ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಗಮನಿಸಬಹುದಾಗಿರುತ್ತೆ, ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ BEd ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂತ ಮಾಹಿತಿನ ಕೊಟ್ಟಿದ್ರು. ಅಂದರೆ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿ ಇತ್ತು. ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶದ ಬೆನ್ನಲ್ಲೇ, ಅಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಏನು ಬಂದಿತ್ತು ಅಂದರೆ 1ರಿಂದ 5ನೇ ತರಗತಿ ಮಕ್ಕಳಿಗೆ ಅಥವಾ ಒಂದು ಪ್ರೈಮರಿ ಸ್ಕೂಲ್ಗಳಲ್ಲಿ ಟೀಚ್ ಮಾಡಲಿಕ್ಕೆ ಪತ್ರಿಕೆ 1ಕ್ಕೆ ಏನಿದೆಯಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಂತೆ BEd ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇರೋದಿಲ್ಲ ಸೊ ಅಂತ ಮಾಹಿತಿನ ಕೊಟ್ಟಿದ್ರು. ಅಂದರೆ DEd ಮಾಡಿದಂಥ ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಗಮನಿಸಬಹುದಾಗಿರುತ್ತೆ. 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಆಗಿರ್ಬೋದು, ನಂತರದಲ್ಲಿ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕ ಗಳಿಸಿರುವಂಥವ್ರು ಆಗಿರ್ಬೋದು, ಅಥವಾ ಪ್ರವೇಶ ಪಡೆದ ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಆಗಿರ್ಬೋದು, ಈ ಎಲ್ಲ ಅಭ್ಯರ್ಥಿಗಳೇನಿದೆಯಲ್ಲ DLEd ಕೋರ್ಸನ್ನು ಮಾಡಿರುವಂಥವ್ರು, ದ್ವಿತೀಯ ವರ್ಷದಲ್ಲಿ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ನಂತರದಲ್ಲಿ ಸೀನಿಯರ್ ಸೆಕೆಂಡರಿ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕ ಹೊಂದಿರುವಂಥವ್ರು, 2 ವರ್ಷಗಳ ಡಿಪ್ಲೊಮಾ ಇನ್ ಎಲಿಮೆಂಟರಿ ವಿಶೇಷ ಒಂದು ಸ್ಪೆಷಲ್ BEd ಮಾಡ್ತಿರ್ತಕ್ಕಂಥವ್ರು ಆಗಿರ್ಬೋದು. ಸೊ ಇವರಿಗೆಲ್ಲ ಅವಕಾಶ ಇತ್ತು. ಸೊ ಈ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಇರೋದಿಲ್ಲ. ನಂತರದಲ್ಲಿ ಪದವಿಯಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ DLEd ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು. ಸೊ ಇವರೆಲ್ಲರಿಗೂ ಎಲ್ಲ ಸೇಮ್ ಆಸ್ ಇಟ್ ಈಸ್ ಏನಿತ್ತಲ್ಲ ಒಂದು ಮಾಹಿತಿಗಳು, ಸೊ DLEd ಕೋರ್ಸನ್ನು ಮಾಡಿರುವಂಥ ಅಭ್ಯರ್ಥಿಗಳು, ಮಾಡ್ತಿರುವಂಥ ಒಂದು ಅಭ್ಯರ್ಥಿಗಳು, ಪ್ರವೇಶನ ಪಡೆದಿರುವಂಥ ಅಭ್ಯರ್ಥಿಗಳು ಎಲ್ಲರೂ ಕೂಡ ಎಲಿಜಿಬಲ್ ಇರ್ತಾರೆ. ಯಾವುದೇ ರೀತಿ ಸಮಸ್ಯೆ ನಿಮಗೆ ಇರೋದಿಲ್ಲ. ಸೊ ಇಲ್ಲಿ ಯಾರಿಗೆ ಅವಕಾಶ ಇಲ್ಲ ಪತ್ರಿಕೆ 1ಕ್ಕೆ ಈಗ ಅವ್ರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಅಂತ ತಿಳಿಸುವಂತಿದ್ದಾರೆ. ಅದನ್ನು ಕೂಡ ಸ್ಕ್ರೀನ್ ಮುಖಾಂತರ ತೋರಿಸ್ತೀನಿ ನಿಮಗೆ, ಅದನ್ನ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಇದನ್ನು. ಸೊ 50% ಅಂಕ ಡಿಗ್ರಿಲಿ ತಗೊಂಡು ನಂತರದಲ್ಲಿ ಹಾಗೂ ಅಂತ ಕೊಟ್ಟಿದ್ದಾರೆ. ಅಂದರೆ ಅದ್ರ ಜೊತೆಗೆ ಡಿಗ್ರಿಲಿ 50% ಅಂಕ ಇರಬೇಕು ಕನಿಷ್ಠ. ನಂತರದಲ್ಲಿ BEd ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ BEd ಅನ್ನು ಮುಗಿಸಿರುವಂಥವ್ರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರಿಗೆ ಪತ್ರಿಕೆ 1ಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ, ಸೊ ಇದೊಂದೇನು ಈ ಥರ ಇದನ್ನ ಒಂದು ಚೇಂಜಸ್ ಆಗಿರುವಂಥದ್ದಾಗಿರುತ್ತೆ. ನಂತರ ಪತ್ರಿಕೆ 2 ಥರ 6ರಿಂದ 8ನೇ ತರಗತಿ ಅಭ್ಯರ್ಥಿಗಳಿಗೆ ಕನಿಷ್ಠ ವಿದ್ಯಾರ್ಹತೆ ಇದು ಸೇಮ್ ಇರುತ್ತೆ, ಇದು ಕಂಟಿನ್ಯೂ ಆಗುತ್ತೆ ಅನ್ಬೋದು. ಪದವಿಯಲ್ಲಿ ಕನಿಷ್ಠ ಅಂದರೆ ಡಿಗ್ರಿಲಿ 50% ಅಂಕ ಗಳಿಸಿರಬೇಕು ಹಾಗೂ 2 ವರ್ಷಗಳ DLEd ಕೋರ್ಸಿನ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವಂಥವ್ರು ಅಥವಾ ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು, ಇದು ಏನಂತ ಇವಾಗ ಅಲ್ಲಿ ನೋಡಬೇಕಾಗಿರುತ್ತೆ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಪತ್ರಿಕೆ 2ಕ್ಕೆ ಇವ್ರಿಗೂ ಕೂಡ DLEd ಕೋರ್ಸ್ ಮಾಡಿದವ್ರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. ಅಂದರೆ BA ಪ್ಲಸ್ ಅಂದರೆ ವಿದ್ಯಾರ್ಥಿಗಳಿಗೆ BA ಅಂತಲ್ಲ, ಒಂದು ಡಿಗ್ರಿಯಲ್ಲಿ 50% ಅಂಕ ಹಾಗೂ 2 ವರ್ಷಗಳ ಒಂದು DLEd ಕೋರ್ಸ್, ಅಂದರೆ ಡಿಗ್ರಿ ಜೊತೆಗೆ DLEd ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತೆ. PUC ಜೊತೆಗೆ DLEd ಮಾಡಿರ್ತಿಲ್ಲ ಅವರಿಗೆ ಅವಕಾಶ ಇರೋದಿಲ್ಲ ಇದು ಪತ್ರಿಕೆ 2. ನಂತರದಲ್ಲಿ
ಅಂದರೆ ಪದವಿಯಲ್ಲಿ ಕನಿಷ್ಠ ಶೇಕಡ 50ರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ.ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಬಿ.ಎಡ್‌ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರಿಗೆ ಅವಕಾಶ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪಿ.ಯು.ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50ರಷ್ಟು ಅಂಕ ತಗೊಂಡಿರುವಂಥವ್ರು 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತೇರ್ಗಡೆ ಹೊಂದಿದವರು ಅಥವಾ ಬಿ.ಎಲ್.ಎಡ್ ಕೋರ್ಸ್ ಅಂತಕ್ಕಂತ ಏನಿರುತ್ತಲ್ಲ ಅದನ್ನು ಮಾಡ್ತಿರುವಂಥವ್ರಿಗೂ ಕೂಡ ಅವಕಾಶ ಇರುತ್ತೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗೂ ಪದವಿಯಲ್ಲಿ ಶೇಕಡ 50ರಷ್ಟು ಅಂಕ ಗಳಿಸಿರಬೇಕು. 2 ವರ್ಷಗಳ ಬಿ.ಎಡ್ ಕೋರ್ಸ್ ಏನಿರುತ್ತಲ್ಲ ವಿಶೇಷ ಸ್ಪೆಷಲ್ ಎಜುಕೇಷನ್ ಮಾಡ್ತಿರುವಂಥವ್ರಾಗಿರ್ಬೋದು ಪ್ರವೇಶ ಪಡೆದವರು ಕೂಡ ಒಂದು ಅವಕಾಶನ ಕೊಟ್ಟಿರ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಇಲ್ಲಿ ಚೇಂಜಸ್ ಆಗಿರೋದು ಏನಂದರೆ ಈಗ ತಿದ್ದುಪಡಿ ಅಧಿಸೂಚನೆ ನಿಮಗೆ ತೋರಿಸ್ತೀನಿ, ಅವಾಗ ನಿಮಗೆ ಅರ್ಥ ಆಗುತ್ತೆ. ವಿದ್ಯಾರ್ಥಿಗಳಲ್ಲಿ ಗಮನಿಸಬಹುದಾಗಿರುತ್ತೆ. ತಿದ್ದುಪಡಿ ಅಧಿಸೂಚನೆ ಏನು ಅಕ್ಟೋಬರ್ 30, 2025 ಏನು ಪ್ರಕಟ ಮಾಡಿದಲ್ಲ. ಸೊ ಇದ್ರ ಪ್ರಕಾರದಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಶಾಲಾ ಶಿಕ್ಷಣ ಇಲಾಖೆ ಇದೆಯಲ್ಲ, ಸೊ ಇದರಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ರ ಸಂಬಂಧ ಅಕ್ಟೋಬರ್ 18, 2025ರಂದು ಹೊರಡಿಸಲಾದ ಅಧಿಸೂಚನೆಯ ಪುಟ ಸಂಖ್ಯೆ 6ರಲ್ಲಿ ಅಂತ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು ಕ್ರಮ ಸಂಖ್ಯೆ 7.2 ಪತ್ರಿಕೆ 1 1ರಿಂದ 5ನೇ ತರಗತಿ ಅಗತ್ಯವಿರುವಂಥ ಕನಿಷ್ಠ ವಿದ್ಯಾರ್ಹತೆಯರಲ್ಲಿನ ಕೊನೆಯ ಉಪಖಂಡಿಕೆಯಾದ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅಥವಾ ಅಂತ ಮಾಹಿತಿಯನ್ನು ಕೊಟ್ಟಿರೋದ್ರಲ್ಲಿ ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಗಳಿಸಿರಬೇಕು. ಹಾಗೂ ಬಿ.ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಂದರೆ ಡಿಗ್ರಿಯಲ್ಲಿ 50% ಮತ್ತು ಬಿ.ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿದವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಎಂದಿರುವುದನ್ನು ಹಿಂಪಡೆಯಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಅದನ್ನು ವಾಪಸ್ ತೊಗೊಂಡಿದ್ದಾರೆ. ಅಂದರೆ ಅದು ಇನ್ನು ಮುಂದೆ ಅನ್ವಯಿಸುವುದಿಲ್ಲ ಅಥವಾ ಅದು ನೋಟಿಫಿಕೇಶನ್ ಆ ಥರ ಇತ್ತು ಅಂದರೂ ಕೂಡ ಈ ನೋಟಿಫಿಕೇಶನ್ ಇತ್ತಿಲ್ಲ ತಿದ್ದುಪಡಿ ಅಧಿಸೂಚನೆ ಇದೇ ಫೈನಲ್ ಇರುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಆ ಕಾರಣಕ್ಕೆ ಒಂದು ಪೇಪರ್ 1ನ ಬರೀಬೇಕಂದ್ರೆ ಪತ್ರಿಕೆ 1 ಏನಿದೆಯಲ್ಲ 1ರಿಂದ 5ನೇ ತರಗತಿ ಮಕ್ಕಳದು, ಸೊ ಅದಕ್ಕೆ ಡಿ.ಎಲ್.ಎಡ್ ಕೋರ್ಸ್ ಅಂತಕ್ಕಂಥ ಇರುತ್ತಲ್ಲ, ಸೊ ಅದನ್ನು ಮಾಡುವಂಥದ್ದು ಕಂಪಲ್ಸರಿ ಆಗಿರುತ್ತೆ. ಜೊತೆಗೆ ಪಿ.ಯು.ಸಿ ಪ್ಲಸ್ ಡಿ.ಎಲ್.ಎಡ್ ಕೋರ್ಸನ್ನು ಮಾಡುವಂಥ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಮಾಹಿತಿನ ಇಲ್ಲಿ ತಿಳಿಸಿರೋದಾಗಿರುತ್ತೆ. ಡಿ.ಎಲ್.ಎಡ್ ಕೋರ್ಸನ್ನು ಹೊರತುಪಡಿಸಿ ಬಿ.ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಸೊ ಈ ಅವಕಾಶ ಇರೋದಿಲ್ಲ ಅಂತ ಇಲ್ಲಿ ತಿಳ್ಕೊಬೋದಾಗಿರುತ್ತೆ. ಸೊ ಬಿ.ಎಡ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಈ ಅವಕಾಶನ ಹಿಂಪಡೆದಿದ್ದೀವಿ ಅಂತ ಇಲ್ಲಿ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುತ್ತೆ. ಪತ್ರಿಕೆ 1ಕ್ಕೆ ಪತ್ರಿಕೆ 2ನ ಬರೀಬೋದಾಗಿರುತ್ತೆ ಒಂದು ಬಿ.ಎಡ್ ಕೋರ್ಸನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ.